ಹೆಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಕ್ಕ ನಾಟಿ ಸ್ಟೈಲ್ ಮಟನ್ ಕೈಮಾ ಉಂಡೆ ಸಾಂಬಾರ್ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲು ಅರ್ಧ ಕೆಜಿ ಕೈಮಾ ತಗೊಂಡಿದ್ದಾರೆ, ಮಟನ್ ಕೈಮಾ. ಹಾಗೆ ಒಂದು ಈರುಳ್ಳಿ, 2 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದಾರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 5ರಿಂದ 6 ಕೆಂಪು ಮೆಣಸಿನಕಾಯಿ ತಗೊಂಡಿದ್ದಾರೆ. ಹಸಿ ಮೆಣಸಿನಕಾಯಿ ಕೂಡ ತಗೋಬಹುದು. ಹಾಗೆ ಚಕ್ಕೆ ಲವಂಗ ಸ್ವಲ್ಪ, ಅರ್ಧ ಇಂಚಿನಷ್ಟು ಶುಂಠಿ, ಒಂದು ಮೊಟ್ಟೆ, ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೂ 1 ಕಪ್ನಷ್ಟು ಉರಿಗಡ್ಲೆ. ಈಗ ಸಾಂಬಾರಿಗೆ ಏನೇನ್ ಬೇಕು ಅಂತ ನೋಡೋಣ. ಮೊದಲನೇದಾಗಿ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಎಣ್ಣೆ, ಹಾಗೆ ರುಬ್ಬೋದಕ್ಕೆ ಟೊಮೆಟೊ, 2 ಟೊಮೆಟೊ ತಗೊಂಡಿದ್ದಾರೆ ದಪ್ಪಗಿರೋದು, ಕೊತ್ತಂಬರಿ ಸೊಪ್ಪು, 2 ಬೆಳ್ಳುಳ್ಳಿ ಬಿಡಿಸಿರೋದು, ಅರ್ಧ ಇಂಚಿನಷ್ಟು ಶುಂಠಿ. ಆಕ್ಚುಲಿ ಶುಂಠಿ ನಮ್ಮ ಮನೇಲೆ ಬೆಳೆದಿರೋದು ಗೈಸ್. ಹಾಗೆ ಈರುಳ್ಳಿ, 2 ಈರುಳ್ಳಿ ತಗೊಂಡಿದ್ದಾರೆ, ದಪ್ಪ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದಾರೆ, ಚಕ್ಕೆ ಲವಂಗ, 1 ಸ್ಪೂನ್ ಅಷ್ಟು ಉರಿಗಡ್ಲೆ, 1 ಕಪ್ನಷ್ಟು ತೆಂಗಿನಕಾಯಿ ತುರಿ. ಇದು ಇದ್ಕಿದ್ದ ಅವರೆಬೇಳೆ ಗೈಸ್. ಅವರೆಕಾಳನ್ನ ನೆನೆಸಿ ಚಿತ್ಸಿದ್ದಾರೆ. ಆಕ್ಚುಲಿ ಒಂದಿನ ಹಂಗೆ ಮಡಗ್ಬಿಟ್ಟಿದ್ರು, ಅದಕ್ಕೆ ಮೊಳಕೆ ಬಂದ್ಬಿಟ್ಟಿದೆ. ನೀವು ಅವತ್ತೇ ಚಿತ್ಕಿಸಿ ಮಾಡ್ಬೋದು. ಈಗ ಸ್ವಲ್ಪನೇ ಮಸಾಲೆ ಹಾಕೊಂಡು ರುಬ್ಕೊಳ್ಳೋಣ. ತೆಂಗಿನಕಾಯಿ ತುರಿ, ಈರುಳ್ಳಿ, ಶುಂಠಿ, ಚಕ್ಕೆ ಲವಂಗ, ಟೊಮೆಟೊ ಇಷ್ಟನ್ನು ಹಾಕೊಂಡು 1 ರೌಂಡ್ ರುಬ್ಕೊಬರೋಣ. ದೊಡ್ಡ ಜಾರ್ ತಗೊಂಡ್ರೆ ಎಲ್ಲ ಒಂದೇ ಸಲ ಹಾಕೋಬಹುದು. ನಾವು ಇಲ್ಲಿ ಸಣ್ಣ ಜಾರ್ ತಗೊಂಡಿರೋದ್ರಿಂದ ಸ್ವಲ್ಪನೇ ರುಬ್ತಾ ಇದೀವಿ. ಈಗ ರುಬ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಅಚ್ಕಾರದ ಪುಡಿ ಹಾಗೂ ಧನಿಯಾ ಪುಡಿ ಎರಡನ್ನೂ ಹಾಕಿ ರುಬ್ಕೊಳ್ಳೋಣ. ಪೇಸ್ಟ್ ರೆಡಿ ಆಗಿದೆ. ಈಗ ಒಂದು ಪಾತ್ರೆಗೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಹಾಗೆ ಎಣ್ಣೆ ಕಾದ ನಂತರ ಅದಕ್ಕೆ ಕಟ್ ಮಾಡಿರುವಂತ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಆಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಕೈಮಾ ತಗೊಂಡಾಗ 1-2 ಈ ತರ ಮಟನ್ ಮೂಳೆ ಪೀಸ್ ಬಂದಿರುತ್ತೆ ಗೈಸ್, ಅದನ್ನ ಹಾಕೋಬಹುದು. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಮ್ಮಿ ಸ್ವಲ್ಪ ಇದಕ್ಕೆ ಕೈಮಾನು ಹಾಕೋತಿದ್ದಾರೆ, ಟೇಸ್ಟ್ ಆಗಿರುತ್ತೆ ಅಂತ. ನೀವು ಕೂಡ ಆಡ್ ಮಾಡ್ಕೊಳ್ಳಿ, ನೋಡಿ ಚೆನ್ನಾಗಿರುತ್ತೆ. ಸಾಂಬಾರ್ ತಿಕ್ಕಾಗೂ ಇರುತ್ತೆ, ಬಾಯಿಗೆ ಸಿಕ್ತಿರುತ್ತೆ. ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಇದ್ಕಿದ ಅವರೆಬೇಳೆ ಹಾಕೊಳ್ಳೋಣ. ಅವರೆಕಾಳು ಹಾಕಿ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ರುಬ್ಬಿರುವಂತ ಮಸಾಲೆ, ಆಕ್ಚುಲಿ ನೋಡಿ ಗೈಸ್, ಆರೆಂಜ್ ಅಂಡ್ ಯೆಲ್ಲೋ ಕಲರ್ ತರ ಕಾಣಿಸ್ತಿದೆ. ಒಂದು ಅಚ್ಕಾರದ ಪುಡಿ ಜೊತೆ ರುಬ್ಬಿರೋದು, ಇನ್ನೊಂದು ಫಸ್ಟ್ ರುಬ್ಬಿದ್ವಲ್ಲ ಅದು. ಸೊ 2 ಒಂದೇ ಮಸಾಲೆ ಹಾಕೊಂಡು ಹಾಗೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನೀರ್ ಹಾಕೊಳ್ಳೋಣ. ಸಾರು ನಿಮ್ಗೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ನೋಡ್ಕೊಂಡು ನೀರ್ ಹಾಕೊಳ್ಳಿ. ನೀರ್ ಹಾಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನಾವು ಕೈಮಾ ಬಾಲ್ಸ್ಗೂ ಕೂಡ ಉಪ್ಪು ಹಾಕ್ತಿವಿ, ಸೊ ನೋಡ್ಕೊಂಡು ಹಾಕೊಳ್ಳಿ. ಈಗ ಕೈಮಾ ಉಂಡೆ ರೆಡಿ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮೆಣಸಿನಕಾಯಿ, ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ತೆಂಗಿನಕಾಯಿ ತುರಿ ಸ್ವಲ್ಪ, ಇಷ್ಟನ್ನು ಹಾಕಿ ಫಸ್ಟ್ ಒಂದ್ಸಲ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿ ರುಚಿಗೆ ಸ್ವಲ್ಪ ಉಪ್ಪು ಹಾಕೋತಾ ಇದೀವಿ. ಕೈಮಾ ಉಂಡೆಗೆ ನೋಡ್ಕೊಂಡು ಹಾಕೊಳ್ಳಿ, ಸಾಂಬಾರ್ಗೂ ಹಾಕಿರ್ತೀವಿ, ಇದು ಕೈಮಾ ಉಂಡೆಗೆ. ಈಗ ಇದನ್ನ ರುಬ್ಬಿದಾಗಿದೆ, ಒಂದು ತಟ್ಟೆಗೆ ಹಾಕೊಳ್ಳೋಣ. ಅದೇ ಜಾರಿಗೆ ಮಟನ್ ಕೈಮಾನ ಹಾಕಿ ಹಾಗೆ ಒಂದ್ಸಲ ಮಟನ್ ಕೈಮಾ ಜೊತೆಗೆ ಒಂದು ಮೊಟ್ಟೆ ಒಡೆದು ಹಾಕೋತಿದ್ದಾರೆ, ಯಾಕಂದ್ರೆ ಬೈಂಡಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಕೈಮಾ ಉಂಡೆ ಒಡೆಯೋದಿಲ್ಲ ಗೈಸ್, ರುಚಿಯಾಗೂ ಇರುತ್ತೆ.
ಈ ಟ್ರಿಕ್ಸ್ನ ಯೂಸ್ ಮಾಡಿ ಕೈಮಾ ಜೊತೆ ಮೊಟ್ಟೆನ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳಿ. ಆಗ ಮೊಟ್ಟೆ ಹಾಕಿರೋದ್ರಿಂದ ಉಂಡೆ ಹೊಡೆಯೋದಿಲ್ಲ. ಜಸ್ಟ್ 2 ಪಲ್ಸ್ ಮಾಡ್ಕೊಂಡ್ರೆ ಸಾಕು. ಈ ರೀತಿ ಮೊಟ್ಟೆ ಕೈಮಾ 2 ಬ್ಲೆಂಡ್ ಆಗಿದೆ. ಸೊ ಅದೇ ಜಾರಿಗೆ 1 ಕಪ್ನಷ್ಟು ಹುರಿಗಡ್ಲೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ. ಕಡಲೆ ಪುಡಿನೂ ರೆಡಿ ಆಗಿದೆ. ಕೈಮಾ ಮಿಕ್ಸ್ ಏನಿದೆಯಲ್ಲ ಅದ್ರ ಜೊತೆ ಹಾಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದಕ್ಕೊಂದು ಮಸಾಲೆ ಕಡಲೆ ಪುಡಿ ಎಲ್ಲ ಬ್ಲೆಂಡ್ ಆಗೋ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಮಿಕ್ಸ್ ಮಾಡ್ಕೊಂಡಿದೀವಿ. ಸ್ವಲ್ಪ ರುಚಿ ಕಮ್ಮಿ ಅನಿಸ್ತು, ಮಮ್ಮಿ ಮೇಲ್ಗಡೆ ಸಣ್ಣ ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಹಸಿಮೆಣಸಿನ್ಕಾಯಿನೂ ಹಾಕೋಬಹುದು ಗೈಸ್, ಕೆಂಪು ಮೆಣಸಿನ್ಕಾಯಿ ಬದಲು. ಎರಡೂ ರುಚಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ. ಮೊದಲು ಒಂದು ಬಾಲ್ನ ಮಾಡಿಟ್ಕೊಂಡು ಸಾಂಬಾರೆ ಉಂಡೆ ಹೊಡೆಯುತ್ತೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೋಸ್ಕರ ಸಾಂಬಾರ್ ಕುದೀತಾ ಇದೆ. ಕೈಮಾ ಬೇಯೋದಕ್ಕೆ ತುಂಬಾ ಹೊತ್ತು ಬೇಕಾಗಿಲ್ಲ ಗೈಸ್. ಅದಕ್ಕೆ ಫಸ್ಟ್ ಸಾಂಬಾರ್ನ ಬೇಯೋದಕ್ಕಿಟ್ಟು ಅದು ಹತ್ತೋದಕ್ಕೆ ಶುರು ಆದ ನಂತರ ನಾವು ನೋಡಿ ಅರ್ಧ ಕೆಜಿಲಿ ಎಷ್ಟು ಉಂಡೆ ಆಗಿದೆ. ಒಂದು ಹಾಕಿದ್ವಲ್ಲ ನೋಡಿದ್ವಿ, ಅದು ಒಡೆದೋಗಿಲ್ಲ. ಸೊ ಈಗ ಮಮ್ಮಿ ಒಂದೊಂದೇ ಎಲ್ಲಾ ಉಂಡೆಗಳನ್ನ ಹಾಕ್ತಿದ್ದಾರೆ. ಒಂದೊಂದೇ ಉಂಡೆನ ಹಾಕಿ ಮುಚ್ಚಿ ಬೇಯಿಸಿದ್ವಿ. ಚೆನ್ನಾಗಾಗಿದೆ. ಇತ್ಕಿದವ್ರೆ ಬೇಳೆ ಕೈಮಾ ಉಂಡೆ ಸಾಂಬಾರ್ ತುಂಬಾ ಚೆನ್ನಾಗಿ ರೆಡಿ ಆಗಿದೆ ಗೈಸ್. ತಟ್ಟೆ ಇಡ್ಲಿ, ಪರೋಟ, ಪೂರಿ, ಚಪಾತಿ, ದೋಸೆ, ರೊಟ್ಟಿ ಎಲ್ಲಾದ್ರ ಜೊತೆನೂ ಸಖತ್ತಾಗಿರುತ್ತೆ. ನಾಟಿ ಸ್ಟೈಲ್ ಅಂದ್ರೆ ಮುದ್ದೆ ಜೊತೆ ತಿಂತಿದ್ರೆ ಆಹಾ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಹೇಳೋದನ್ನ ಮರಿಬೇಡಿ. ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಮನೆಯವ್ರಿಗೆ ಮಾಡ್ಕೊಡಿ. ನಿಮ್ಗೂ ಇಷ್ಟ ಆಗುತ್ತೆ, ಮನೆಯವ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್.